ಹಲೋ ಎಲ್ಲರಿಗೂ ರೈತನ ಮಗಳು ಕಿಚನ್ಗೆ ಸ್ವಾಗತ. ಇವತ್ತು ನಾವು ಮೂಲಂಗಿ ಸಾಂಬಾರು ಹೇಗೆ ಮಾಡೋದು ನೋಡೋಣ ಬನ್ನಿ. ಇದಕ್ಕೆ 1 ಕಪ್ ಬೇಳೆ ಮತ್ತು 1 ಲೋಟ ನೀರು, 1/4 ಸ್ಪೂನ್ ಅರಿಶಿಣದ ಪುಡಿ, 1 ಸ್ಪೂನ್ ಆಯಿಲ್ ಇಷ್ಟನ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ 3ರಿಂದ 4 ವಿಷಲ್ ಆಗಕ್ಕೆ ಬಿಡಿ. ಈ ಟೈಮಲ್ಲಿ ತೊಳೆದಿರೋ ಅಂಥ ಒಂದು 7 ಮೂಲಂಗಿನ ಇದರ ಮೇಲ್ಗಡೆ ಎಲ್ಲ ಸಿಪ್ಪೆಗಳು ಹೊರ್ಕೊಂಡು ಸೈಡಲ್ಲಿ ಇಟ್ಕೊಳ್ಳಿ. ಇವಾಗ ಒಂದೊಂದಾಗಿ ತಗೊಂಡು ಈ ಥರ ನೀಟಾಗಿ ಜಜ್ಜಿ ಅದನ್ನು ಮಧ್ಯದಲ್ಲಿ 2 ಭಾಗ ಮಾಡಿ ಎಲ್ಲನೂ ಸೈಡ್ಗೆ ಎತ್ತಿಟ್ಕೊಳ್ಳಿ. ಹಾಗೆ ಒಗ್ಗರಣೆಗೆ ಅಂತ 1 ಈರುಳ್ಳಿನ ಈ ಥರ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ಇವಾಗ ಒಗ್ಗರಣೆ ಸ್ಟಾರ್ಟ್ ಮಾಡೋಣ. 1 ಸ್ಪೂನ್ ಆಯಿಲು, ಜೀರಿಗೆ, ಸಾಸಿವೆ ಮತ್ತು 2 ಒಣಮೆಣಸಿನ್ಕಾಯಿ, ಜೊತೆಗೆ ಕರಿಬೇವಿನ ಸೊಪ್ಪು, ಹಾಗೆ ಕಟ್ ಮಾಡಿರುವಂಥ ಈರುಳ್ಳಿ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಜೊತೆಗೆ 1/2 ಸ್ಪೂನ್ ಅರಿಶಿಣದ ಪುಡಿ ನೀಟಾಗಿ ಮಿಕ್ಸ್ ಮಾಡಿ. ಇವಾಗ ಇದಕ್ಕೆ ಆಲ್ರೆಡಿ ಜಜ್ಜಿಟ್ಕೊಂಡಿರುವಂಥ ಮೂಲಂಗಿ ನೀಟಾಗಿ ಈ ಥರ ಮಿಕ್ಸ್ ಮಾಡಿದ್ಮೇಲೆ ಸ್ವಲ್ಪ ಸಾಲ್ಟ್ ಕೂಡ ಅದಕ್ಕೆ ಆ್ಯಡ್ ಮಾಡಿ ನಂತರ ಅದನ್ನು ನೀಟಾಗಿ ಮಿಕ್ಸ್ ಮಾಡಿ. ಇವಾಗ ಇದನ್ನು ಲಿಡ್ ಕ್ಲೋಸ್ ಮಾಡಿ ಮೀಡಿಯಮ್ ಫ್ಲೇಮಲ್ಲಿ ಒಂದು 4 to 5 ಮಿನಿಟ್ಸ್ ಹಸಿ ಸ್ಮೆಲ್ ಹೋಗೋವರೆಗೂ ಬೇಯಕ್ಕೆ ಬಿಡೋಣ. ಆ ಟೈಮಲ್ಲಿ ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ. ಸೊ 1 ಟೊಮ್ಯಾಟೊ, 1 ಈರುಳ್ಳಿನೂ ಜಾರ್ಗೆ ಹಾಕ್ಕೊಳ್ಳೋಣ. ಅದ್ರ ಜೊತೆಗೆ 1 ಫುಲ್ ಬೆಳ್ಳುಳ್ಳಿ, ಬಿಡಿಸಿರೋವಂಥ ಬೆಳ್ಳುಳ್ಳಿನೂ ಸೇರಿಸ್ಕೊತಿದ್ದೀನಿ. ಇವಾಗ ಇದಕ್ಕೆ ತೆಂಗಿನಕಾಯಿ ಸ್ವಲ್ಪ ಮತ್ತು ಕೊತ್ತಂಬರಿ ಸ್ವಲ್ಪ ಹಾಕ್ಕೋಬೇಕು. ಜೊತೆಗೆ ಮನೆಯಲ್ಲೇ ಮಾಡಿರುವಂಥ ಸಾಂಬಾರು ಪೌಡರ್ ಇದನ್ನ ಹಾಕಿ ಸ್ವಲ್ಪ ನೀರು ಹಾಕಿ ಈ ಥರ ಪೇಸ್ಟ್ ಮಾಡಿಟ್ಕೊಳ್ಳಿ. ಇವಾಗ ನೋಡಿ ಈ ಥರ ಫ್ರೈ ಆಗ್ತಾ ಇದೆ ಅಲ್ವಾ, ನೋಡಿ ಹಸಿ ಸ್ಮೆಲ್ ಕಂಪ್ಲೀಟಾಗಿ ಹೋಗಿದೆ. ಈ ಟೈಮಲ್ಲಿ ನಾವು ರೆಡಿ ಮಾಡ್ಕೊಂಡಿದ್ದೀವಲ್ವ ಆ ಮಸಾಲೆನ ಇದಕ್ಕೆ ಸೇರಿಸ್ಕೊಳ್ಳೋಣ. ಸೊ ಮಸಾಲೆ ವೇಸ್ಟ್ ಆಗಿರುತ್ತಲ್ಲ ಅದಕ್ಕೇ ಸ್ವಲ್ಪ ನೀರು ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಈ ಥರ ಸೇರಿಸ್ಕೊಳ್ಳೋಣ. ತುಂಬ ನೀರು ಹಾಕಬೇಡಿ ಈ ಟೈಮಲ್ಲೇ, ಸ್ವಲ್ಪ ಅದು ಫ್ರೈ ಆಗಲಿ, ಮಸಾಲೆ ಹಸಿ ಸ್ಮೆಲ್ಲೆಲ್ಲ ಹೋಗಲಿ. ನೋಡಿ ಈ ಥರ ಬೇಯಬೇಕು. ಎಣ್ಣೆ ಎಲ್ಲ ಮೇಲೆ ಬಂದಿರುತ್ತೆ, ಅದು ನೋಡ್ಕೊಳ್ಳಿ. ಅದಾದಮೇಲೆ ಅದು ಬೇಯ್ತಾ ಇರಲಿಲ್ಲ ಸ್ವಲ್ಪ, ಆವಾಗ ಆಲ್ರೆಡಿ ನಾವು ಬೇಯಿಸ್ಕೊಂಡಿದ್ವಲ್ವ ಬೇಳೆ, ಅದನ್ನು ಇದಕ್ಕೆ ಸ್ವಲ್ಪ ನೀಟಾಗಿ ಮ್ಯಾಶ್ ಮಾಡಿ ಸ್ವಲ್ಪನೇ ನೀರು ಹಾಕ್ಕೊಂಡು ಮ್ಯಾಶ್ ಮಾಡಿಕೊಂಡು ಇದಕ್ಕೇ ಸೇರಿಸ್ಕೊಳ್ಳೋಣ. ನೋಡಿ ಈ ಕನ್ಸಿಸ್ಟೆನ್ಸಿಲಿ ನಾನು ನೀರು ಹಾಕ್ಕೊಂಡಿದ್ದೀನಿ. ನಿಮ್ಗೆ ಇನ್ನೂ ನೀರು ಬೇಕು ಅಂದ್ರೂ ಜಾಸ್ತಿನೂ ಹಾಕ್ಕೋಬೋದು, ಇಲ್ಲ ಗೊಜ್ಜು ಥರ ಬೇಕು ಅಂದ್ರೂ ಕಮ್ಮಿನೂ ಹಾಕ್ಕೋಬೋದು. ನೋಡಿ ಈ ಥರ ಎಣ್ಣೆ ಎಲ್ಲ ಮೇಲೆ ಬಂದಿದೆ ನೋಡಿ, ಈ ಥರ ಬೇಯಿಸ್ಕೋಬೇಕು. ಸಾಲ್ಟ್ ನೋಡ್ಕೊಳ್ಳಿ, ನಿಮಗೆ ಸಾಲ್ಟ್ ಬೇಕು ಅಂದರೆ ಆ್ಯಡ್ ಮಾಡಿ, ಇಲ್ಲ ಅಂದರೆ ಸಾಂಬಾರು ರೆಡಿ. ಟರ್ನ್ ಆಫ್ ಮಾಡಿ ಬಿಸಿ ಬಿಸಿ ಅನ್ನದ ಜೊತೆ ಸಾಂಬಾರನ್ನ ಹಾಕ್ಕೊಂಡು ತಿಂತಾ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ. ನಿಮ್ಗೆ ಇಷ್ಟ ಆದರೆ ಇದೇ ಥರ ವೀಡಿಯೋಸ್ಗಳು ನಿಮ್ಗೆ ರುಚಿಯಾಗಬೇಕು ಅಂತ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ ಎಷ್ಟು ರುಚಿಯಾಗಿದೆ, ನೋಡೋದಕ್ಕಂತೂ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು.